ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿಲ್ಲಿ ಸೆಕೆ ಉಂಡ್ಲಕಾಳು ಅಂತ ಹೇಳಿ ಒಂದು ಟಿಫನ್ ಮಾಡ್ತಾ ಇದ್ದೆ. ಸೊ ಅದು ಬರೀ ಅಕ್ಕಿಯಿಂದ ಮಾತ್ರ. ಸೊ ಹಾಗಾಗಿ ಹಿಂದಿನ ದಿನ ನೆನೆ ಹಾಕಿದಂಥ ಅಕ್ಕಿನ ಬರೀ ವೈಟ್ ರೈಸಲ್ಲೇ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಕುಚ್ಚಲಕ್ಕಿನ ಸೇರಿಸಿ ಮಾಡ್ಬೋದು. ನಾನಿಲ್ಲಿ ಬರೀ ವೈಟ್ ರೈಸಲ್ಲಿ ಮಾಡ್ತಾ ಇದ್ದೆ. ಅದನ್ನು ಚೆಂದ ಮಿಕ್ಸಿ ಮಾಡಿಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಅದನ್ನು ಬಾಣಲೆಗೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆಂದ ಕಲಿಸ್ಕೋಬೇಕು. ಫಸ್ಟಿಗೆ ಅಡಿಲೇನಾದರೂ ಹಿಟ್ಟು ಗಟ್ಟಿ ಗಟ್ಟಿ ಬಾಕಿ ಇದ್ದರೆ ಬೇಯೋದು ಚೆಂದ ಬೇಯೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಉರಿಲಿಟ್ಕೊಂಡು ಹಾಗೆ ಹಿಟ್ಟನ್ನು ಕಲಿಸ್ತಾ ಇರಬೇಕು. ಕೈ ಬಿಟ್ಟರೆ ಅಡಿ ಹಿಡ್ಕೊಂಡ್ಬಿಡತ್ತೆ. ಸೊ ಅದು ದಪ್ಪ ಬರೋ ಅಲ್ಲಿವರೆಗೇನು ಹಿಟ್ಟು ಕಲಿಸ್ತಾನೆ ಇರಬೇಕು. ಸೊ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದು ಪುನಃ ಹಂಗೆ ಹೋಗ್ತೀವಿ ನೋಡೋದು. ಹಾಕಿ ಕೈ ತಳ್ಕೊಂಡು ಬಂದು ಮತ್ತೆ ಈ ಥರದ್ದೆಲ್ಲ ಮಾಡೋದಿದ್ರೆ ಮಕ್ಳಿಗೆ ರಜೆ ಇದ್ರೇ ಮಾಡ್ತಾ ಇರ್ತೀನಿ. ಸೊ ಅವ್ರು ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರಿಗೆ ಮಾಡಿಕೊಟ್ಟಿದ್ದೆ. ಅದನ್ನು ಉಂಡೆ ಮಾಡಿ ಆದಮೇಲೆ ಆ ಥರ ನಾವು ಏನು ಇಡ್ಲಿ ಬೇಯಿಸ್ತೇವಲ್ಲ ಆ ಥರ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಜಸ್ಟ್ ಈ ಥರ ಒಂದು ಬಾಣಲೆಗೆ ಸಾಸಿವೆ, ಕರಿಬೇವು ಹಾಗೆ ಒಣಮೆಣಸು, ಬೇಕು ಅಂತಾದರೆ ಈರುಳ್ಳಿ ಮತ್ತು ಅರಿಶಿನ ಪುಡಿನ ಹಾಕೋಬೋದು. ಬಟ್ ನಾನಿಲ್ಲಿ ಅದನ್ನು ಹಾಕೋದಿಲ್ಲ. ಜಸ್ಟ್ ಇಷ್ಟೇ ಒಗ್ಗರಣೆ ಕೊಟ್ಟು ಬೇಯಿಸಿರುವಂಥ ಈ ಸೆಕೆ ಉಂಡ್ಲೆಕಾಳನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಲಾಸ್ಟಲ್ಲಿ ಕೊಬ್ಬರಿಯನ್ನು ಹಾಕಿ ಬಿಟ್ಟರೆ ಸೊ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೂಡಲೇ ಏನೂ ಬೇಕು ಅಂತ ಇಲ್ಲ. ಬೇಕಂದರೂ ಸಾಂಬಾರಿಲ್ಲ ಚಟ್ನಿ ಜೊತೆಗೆ ತಿನ್ಬೋದು. ವೀಡಿಯೋಸ್ ಹಾಕೋಕ್ಕೆ ತುಂಬ ತಡ ಮಾಡ್ತಾ ಇದ್ದೀನಿ, ಏನಂತಲೇ ಗೊತ್ತಿಲ್ಲ. ಒಂದು ಸತಿ ಮಾಡ್ತೀನಿ, ಹಾಗೆ ಮಧ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಗ್ಯಾಪ್ ಆಗಿಬಿಡುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀನಿ ಕಂಟಿನ್ಯೂಸ್ ಹಾಕ್ತೀನಿ ಅಂತೀನಿ, ಆಗೋದೇ ಇಲ್ಲ. ಬಟ್ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಮಧ್ಯದಲ್ಲಿ ಗ್ಯಾಪ್ ಆಯಿತು. ಹಾಗೆ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಗುವಾಗ ಬಿಸಿಬೇಳೆ ಬಾತ್ ಮಾಡಿದ್ದೆ ಅವತ್ತು. ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಬಿಸಿಬೇಳೆ ಬಾತ್ ಮನೇಲಿ ಮಾಡಿದರೆ. ಜಾಸ್ತಿ ಖಾರ ಉಪ್ಪು ಹಾಕ್ತಾನೆ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾನಿಲ್ಲಿ ಸೋರೆಕಾಯಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ. ಸೊ ಒಂದು ಹಾಕಿದ್ದಕ್ಕೂ 1-2 ಬಳ್ಳಿಯೇನೋ ಬಂತು. ಸೊ ತುಂಬ ಚೆನ್ನಾಗಿ ಒಂದು 6-7 ಸೋರೆಕಾಯಿ ಎಲ್ಲ ಬಂತು. ಸೊ ಹಾಗಾಗಿ ಅದನ್ನೇ ಕಿತ್ತಿಟ್ಟಿದ್ರು. ತುಂಬ ಎಳೆದಲ್ವಾ. ಸೊ ಹಾಗಾಗಿ ಅದನ್ನು ಕೊಟ್ಟಿಗೆ ಮಾಡೋಣ ಅಂತ ಹೇಳಿ ಇಟ್ಟಿದ್ದೆ. ಆ ಕೊಟ್ಟಿಗೆ ಮಾಡುವಾಗ ಯಾವ ಥರ ಮಾಡುತ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಅಮ್ಮ ರಜದ ಗೀರಿ ಇದೌತು ಮತ್ತೆ ಮಾಡು. ಇದೆಂತರಮ್ಮ ಕೈತೆ ಇದು ಮೆಣಸು ಅದೇನು ತಿಂದಾಗಲ್ಲ. ರಜ್ಜೆ ಹಾಕಿ ಎಂತಾಯ್ತು ಟೇಸ್ಟ್ ಮಗಳು? ಬಿಸಿ ಇತ್ತಾ? ಉಫ್ ಮಾಡು. ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಪಾಪ ಅವರು ಓದಿ ಅಂತ ಹೇಳಿ ಓದಿರ್ತಾರೆ. ಏನಾಗ್ಬಿಡತ್ತೆ ಅಂತಂದರೆ ಎಷ್ಟು ಓದಿದಾರೋ ಏನೋ, ಹೋಗೋ ಟೈಮಲ್ಲಿ ಕೇಳೋಣ ಅಂತ ಹೇಳಿ ಕೇಳೋಕ್ಕೋದ್ರೆ ಅನಿಸುತ್ತೆ ಯಾಕೋ ಅವ್ರನ್ನ ಕನ್ಫ್ಯೂಷನ್ ಮಾಡಿಡ್ತಾ ಇದ್ದೇವೇನೋ ಅಂತ ಹೇಳಿ. ಬಟ್ ನಮಗಂತೂ ಮನಸ್ಸು ಕೇಳೋದಿಲ್ಲ. 1-2 ಕ್ವಶನ್ಸ್ ಕೇಳೇ ಬಿಡ್ತೀವಿ. ಮತ್ತು ಲಾಸ್ಟಲ್ಲಿ ಆಗುವಾಗ ನಮಗೆ ಒಂದು ಕ್ವಶನ್ಸ್ ಕೇಳ್ಕೊತ ಫುಲ್ಲು ಇದರಲ್ಲಿ ಹೋಗ್ಬಿಡ್ತೇವೆ ನಾವು. ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ, ಇನ್ನು ಮೂಡ್ ಔಟ್ ಮಾಡೋದು ಬೇಡ ಅಂತ ಹೇಳಿ. ಸೊ 1-2 ಕ್ವಶನ್ಸ್ ಕೇಳಿ ಹಾಗೆ ಕಳಿಸ್ದೆ. ಅವನು ತಿನ್ನೋದೇ ಇಲ್ಲ. ಇವಳ ಹತ್ರ ತಿನ್ಕೊತಾಳೆ, ಅವನು ತಿನ್ನೋದಿಲ್ಲ. ಎಷ್ಟು ಹೇಗೆ ಹೇಳಿದ್ರು ತಿನ್ನೋದಿಲ್ಲ. ಸೊ ಫಸ್ಟ್ ಮಕ್ಕಳಿಗೆ ನಾವೇ ತಿನ್ನಿಸ್ಬೇಕಾಗತ್ತೆ. ಅವನು ಇವಾಗ ಇಷ್ಟು ದೊಡ್ಡವನಾದರೂ ಕೇಳೋದಿಲ್ಲ. ಅವಳು ತಿನ್ನಿಸ್ಕೊಳ್ಳೋದೇ ಇಲ್ಲ, ನಮಗೆ ಬೇಡ ಅವನಿಗೆ ತಿನ್ನಿಸಿ ಅಂತ ಹೇಳ್ತಾಳೆ. ಸೊ ಅವನಿಗೆ ತಿನ್ನಿಸ್ತಾ ಇದ್ದೆ.
ಇವಳಿಗೆ ತಂದದ್ದು ಮೊನ್ನೆ ಮಳೆಗಾಲದಲ್ಲಿ ಒಂದು ಜೊತೆ ಸ್ಲಿಪ್ಪರು ಫುಲ್ ಒಂದು 3 ಮಂತ್ಸ್ ಕೂಡ ಬರಲಿಲ್ಲ, ಅಲ್ಲೇ ಕಟ್ ಆಯ್ತು ಅವಳಿಗೆ. ಸೊ ಹೊಸ ಸ್ಲಿಪ್ಪರ್ ಹಾಕೋತಾ ಇದ್ಲು, ಸ್ವಲ್ಪ ಫಿಟ್ ಆಯ್ತು ಅಂತ ಹೇಳ್ತಾ ಇದ್ಲು. ಒಂದು 2 ಡೇಸ್ ಆಗಿದ್ರೆ ಸರಿ ಆಗುತ್ತೆ ಅಂತ ಹೇಳಿದೆ. ಹಾಕು ಮತ್ತೆ ಸರಿ ಆಯ್ತು. ಕಾಲು ಹಾಕು, ಮುಂದಂಗೆ ಹಾಕು. ನಿನ್ನದು ಹಾಕು ಬೇಗ. ಬೇಗ ಹರಟಾದದಿನ ಬೇಗ ಹರಡ್ತಿಲ್ಲ. ಎಂತ ಆಗ ಎಂತ ಆಗ ಎಂತ ಆಗ ಯಾವುದು ಕನ್ನಡವಾ? ಎಲ್ಲಿದ್ದು? ನಾವೆಷ್ಟೇ ಬೇಗ ತಿಂಡಿ ಮಾಡಿದ್ರು, ಲೇಟಾಗಿ ತಿಂಡಿ ಮಾಡಿದ್ರು, ಅವ್ರು ಹೋಗೋ ಟೈಮ್ಗೆ ಹೋಗೋದು. ಹೇಗೆ ಅವ್ರು ಆರಾಮದಲ್ಲಿ ಹೋಗ್ತಾರೆ ಅಂತಂದರೆ ನಮಗೆ ಟೆನ್ಷನ್ ಆಗಿಬಿಡುತ್ತೆ ಅಮ್ಮಂದ್ರಿಗೆ. ಸೊ ಓಡಿಸ್ತಾ ಇರ್ತೀನಿ ಓಡಿ 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 ಅಂತ ಹೇಳಿ. ನಾನಿಲ್ಲಿ ಗೊತ್ತಿತ್ತು ನನಗೆ ಏನಾದರೂ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿ, ಬಟ್ ಇಲ್ಲಿ ಅದರಡೆಯಲ್ಲೇ ನೆಟ್ಟಿದ್ದೆ ನಾನು ಸಣ್ಣ ಸಣ್ಣ ಬಟನ್ಸ್ ಗುಲಾಬಿನ. ಸೊ ನನಗೆ ಹೇಳೋಕ್ಕೆ ಮರ್ತೋಗಿತ್ತು, ಅಂದರೆ ನೆನಪಿರುತ್ತೆ ಹೇಳೋಣ ಅಂತ ಹೇಳಿ, ಬಟ್ ಅಷ್ಟರೊಳಗಡೆ ಅವ್ರಿಗೆ ಆಲ್ರೆಡಿ ಮಾಡಿ ಆಗಿಬಿಟ್ಟಿರುತ್ತೆ. ಅವರು ತೋಟಕ್ಕೆಲ್ಲ ಇವಾಗ ಜಾಲಲ್ಲೆಲ್ಲ ಹುಲ್ ಬರುತ್ತೆ ಅಂತ ಹೇಳಿ ಫಸ್ಟ್ ಮದ್ದು ಹೊಡೆದು ಆಮೇಲೆ ತೆಗಿತಾರೆ ಮಷೀನಲ್ಲಿ. ಬಟ್ ನಾನು ಅಂದ್ಕೊಂಡಿದ್ದಕ್ಕೂ ಅವ್ರು ಮಾಡಿದ್ದಕ್ಕೂ ಸರಿ ಆಯಿತು. ಅವ್ರು ಏನು ಮಾಡಿದ್ರು ಅಂದರೆ ಸೀದಾ ತೊಗೊಂಡೋಗಿ ಗುಲಾಬಿ ಗಿಡಕ್ಕೂ ಹಾಕಿಬಿಟ್ರು. ಸೊ ಅದಕ್ಕೊಂದು 2 ಬಾಲ್ದಿ ನೀರು ಹಾಕಿದ ಮೇಲೆ ಬದುಕಿದೆ ಅಂತ ಅನ್ಕೊತೀನಿ. ಹಾಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ, ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಬರುತ್ತೆ, ತುಂಬ ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೂ ಆಗಬೇಕಷ್ಟೇ ಅದರಲ್ಲಿ. ನಾನು ಒಂದೊಂದು ದಿನ ಡೈಲಿ ಹೋಗ್ತಾ ಇರ್ತೀನಿ ಗಿಡದ ಹತ್ರ, ಬಟ್ ಒಂದೊಂದು ದಿನ ಆಗೋದಿಲ್ಲ. ಮಕ್ಕಳನ್ನ ಕಳಿಸಿದ ತಕ್ಷಣ ಹೋದೆ ಅಂದರೆ ಗಿಡದ ಹತ್ರ ಆಯಿತು, ಇಲ್ಲ ಅಂದರೆ ಹೋಗೋಕ್ಕೆ ಆಗೋದಿಲ್ಲ. ಸೊ ತುಂಬ ಈ ಥರ ಹುಲ್ಲೆಲ್ಲ ಬಂದಿತ್ತು, ಅದನ್ನು ಕೈಯಿಂದ ತೆಗೆದ್ರೆ ಒಳ್ಳೇದು. ಇನ್ನು ಮದ್ದು ಬಿಟ್ಬಿಟ್ರೆ ಇನ್ನೆಲ್ಲಿರೋ ಗಿಡಗಳು ಸಾಯ್ತೆ ಅಂತ ಹೇಳಿ ಸೊ ಕೈಯಿಂದನೇ ತೆಗ್ದು ಹಾಕಿದೆ. ತುಂಬ ಈಸಿ ಇತ್ತು ಕೈಯಿಂದ ತೆಗಿಯೋಕ್ಕೆ, ಅದನ್ನೆಲ್ಲ ತೆಗ್ದು ಹಾಕಿದೆ. ಬ್ಯಾಗ್ ಭಾರ ಇಲ್ಲಲ್ಲ? ಹಿ 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 ಬನ್ನಿ, ಬೇಗ ಬೇಗ ಬನ್ನಿ. ಎಂತರ ಹೇಳೋದು? ಏ ಏ ಏ ಎಂತರ ಹೇಳಿ. ಎಂತ ಮಾಡಿದ? ಎಷ್ಟು ಬಿಟ್ಟಿದ? ಎಂತ ಬಿಟ್ಟಿದ? ಎಂತ ಮಾಡಿದ? ಅದೊಂದು ಕ್ವಶನ್ ಬಿಟ್ಟದ್ದು. ಎಷ್ಟು? ಒಂದು ಏನೋ ಒಂದು ಸುಳ್ಳು ಹೇಳ್ತಾ ಇದ್ದ, ಅವಳು ಬಂದು ಹೇಳ್ತಾಳೆ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿ. ಬಟ್ ಅವಳು ಹೇಳೋದಕ್ಕಿಂತ ಮುಂಚೆ ಅವ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಬಟ್ ಆ ಥರ ಮಾಡಬೇಡ, ಹೀಗೆಲ್ಲ ಮಾಡಬೇಡ ಅಂತ ಹೇಳ್ತಾ ಇರ್ತೀನಿ ಅವನಿಗೆ. ಸೊ ತಪ್ಪು ಮಾಡ್ದಾಗಲೇ ಹೇಳಿಬಿಟ್ರೆ ತಿದ್ಕೋತಾರೆ ಅಂತ ಹೇಳಿ, ಇವಾಗಲೇ ಹೇಳಿದರೆ ಸ್ವಲ್ಪ ಅರ್ಥ ಆಗುತ್ತೆ. ಅಂದರೆ 2-3 ಟೈಮ್ಸ್ ಮಾಡ್ತಾರೆ ಅಥವಾ 10 ಟೈಮ್ಸ್ ಮಾಡ್ತಾರೆ ಆ ಥರ, ಬಟ್ ಅದನ್ನೇ ಸಲಿಗೆಯಾಗಿ ತೊಗೋಬಾರ್ದು ಅಂತ ಹೇಳಿ ಸೊ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ನಮ್ಮನೆ ಹತ್ರ ಯಾವಾಗಲೂ ಮೇಲ್ಗಡೆ ಈ ಥರ ಮಣ್ಣಿನ ಗುಡ್ಡೆ ಮೇಲೆ ಒಂದು ಗಂಡನವಿಲ್ ಬಂದು ಕೂರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಝೂಮ್ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ, ಬಟ್ ನ್ಯಾಚುರಲ್ ಆಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಇದ್ದು ಹೋಗ್ಬಿಡುತ್ತೆ ಅಲ್ಲಿಂದ. ಈ ಬಟರ್ಫ್ಲೈ ಒಳಗಡೆ ಬಂದಿತ್ತು. ನನ್ನ ಮಕ್ಕಳು ಶಾಲೆಗೆ ಹೋಗಿದ್ರೆ ಅಂತ ಪಾಪ ಬದುಕಿದೆ, ಇಲ್ಲ ಅಂತಂದರೆ ಯಾವ್ದಾದ್ರು ಡಬ್ಬಿಗೆ ಹಾಕ್ಬಿಟ್ಟು ಸಾಯಿಸಿಡ್ತಾ ಇದ್ರು. ಅದಕ್ಕೆ ಹೊರಗಡೆ ಹೋಗೋದು ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ. ಸೊ ಜೀವ ಇತ್ತು, ಅದಕ್ಕೆ ಶಕ್ತಿ ಕೂಡ ಇತ್ತು. ಸೊ ಹಾಗೆ ಓಪನ್ ಮಾಡಿ ಹೊರಗಡೆ ಬಿಟ್ಬಿಟ್ಟೆ ಅದನ್ನು. ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.